ನಮ್ಮ ತಾಯಿ ಗೀತಮ್ಮ ಜಂಬ್ರಗಟ್ಟೆ ಅವರು ತೀರ್ಕೊಂಡಿರೋದಿಲ್ಲೇ. ಅವಳ ಮೇಲೆ ದೇವ್ರು ಬರುತ್ತೆ ಅಂತಂದು ಊರಾಗೆಲ್ಲ ಗೊತ್ತೈತೆ, ಆದರೂ ಹೇಳಿದ್ದಾರೆ ಕೇಳಿಲ್ಲ. ಊರವರು ಹಿರಿಯರಿಗೆಲ್ಲ ಖಾಲಿ ಬಿದ್ದಾಳಕ್ಕೆ, ಊರಾಗಿರೋರು ಎಲ್ಲರಿಗೂ ಖಾಲಿ ಬೀಳ್ಸ್ಕೊಂಡಾಳೆ. ಇವ್ರಿಗೆ ನಾಚಿಕೆ ಆಗಲ್ವಾ? ಇವ್ರೇನು ಬಳೆ ತಿಟ್ಕೊಂಡಿರ್ತಾರ? ಹಾಂ, ಗೊತ್ತಾಗಲ್ಲ ಇವರಿಗೆ ದೇವ್ರು ಯಾರು ದೆವ್ವ ಯಾವುದು ಮನುಷ್ಯರು ಯಾರು ಅಂತ ಗೊತ್ತಾಗಲ್ವ ಇವರಿಗೆ? ಈಗ ಡಾಕ್ಟ್ರ್ ಅದಾರ ಆದಮೇಲೆ ಪೇಷಂಟ್ಗಳು ಹೋಗೇ ಹೋಗ್ತಾರೆ ಊರಾಗಿದ್ದಾಗ. ಈಗ ನೀವು ಹೇಳಿದ್ದೀರ ಅಂದರೆ ನಾನು ಹೋಗ್ಲೇಬೇಕಾ ಅಲ್ಲಿಗೆ? ಅವ್ರು ಕೇಳಲೇಬೇಕಾ? ಇಲ್ಲ ನಾನು ಬರಲ್ಲ ಅಂದಿದ್ರೆ ಆಕೆ ಬಗೆನೇ ಅರಿತಿತ್ತಲ್ಲ, ಯಾಕೆ ಬರಬೇಕು? ಈಗ ದೇವ್ರು ಅದಾವೆ ಅಂದ್ರೆ 1000 ಜನ ಹೋಗ್ತಾರೆ ಅಲ್ವಾ? ಊರ ಬಿಗಿ ಮಾಡಬೇಕಿತ್ತಾನೆ ಇವರು. ಅವಾಗ ದೇವಸ್ಥಾನಕ್ಕೆಲ್ಲ ಕೂಗಿ ಹೇಳಿದ್ರಲ್ಲ, ಅವಾಗೆಲ್ಲ ಇರಲಿಲ್ವ ಇವರಿಗೆ? ಒಂದು ಜೀವ ತಗೊಂಡು ಹೋಗೋ ತನಕ ಬಿಡಲಿಲ್ಲಲ್ಲ. ಈಗ ಯಾರು ನಮ್ಮ ಜೀವ ತಂದು ಕೊಡ್ತಾರೆ? ನಮ್ಮ ಅಮ್ಮ ಮುಂದೆ ಅವ್ರು ತರ್ತಾರ? ಆಕೆ ತರ್ಕೊಡ್ತಾಳ? ಆಕೆ ಬರ್ಬೇಕು ಇವತ್ತು ನಮ್ಮ ಹತ್ರ ಬಂದು. ಆಕೆ ದೇವ್ರಲ್ವಾ? ನಮ್ಮ ಅಮ್ಮನ ಜೀವ ತರಕ್ಕೆ ಹೇಳ್ರಿ ಸಾಕು ನನಗೆ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇನ್ಮೇಲೆ ಎಲ್ಲರೂ ಎಚ್ಚೆತ್ಕೋಬೇಕು. ಅದನ್ನೇ ಹೇಳಿ ತೋರಿಸ್ಕೊಟ್ಟೋಗ್ಯಾರ ನಮ್ಮಮ್ಮ. ಇವಾಗ ಈಗಾರು ಎಚ್ಚೆತ್ಕೊಳ್ರಿ, ಆಕೆ ಸವಾಸ ಮಾಡಬೇಡ್ರಿ ಅಂತ. ದೆವ್ವ ಬರುತ್ತೆ 10 ಗಂಟೆ ತನಕ. 10 ಗಂಟೆಯಿಂದ 8 ಗಂಟೆ ತನಕ ದೆವ್ವ ಬರುತ್ತೆ ಬೆಳಗಿನ ಜಾವ. ಯಾರು ಬರ್ತತಿ? ಯಾವ ದೆವ್ವ ಬರ್ತಾರೆ? ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 3:30 ತನಕ ಮಾಡಿದ್ದಾರೆ. 3:30 ತನಕ ದೇವ್ರು ಬರುತ್ತೆ ಮೈ ಮೇಲೆ ಯಾವನಿಗಾರೆ. ಏನು ಮಾಡಿದಾರೆ? ಹೊಡಿ ಬಡಿ ಹೊಡಿ ಹೊಡಿ ಬಡ್ರಿ. ನಮ್ಮ ತಮ್ಮ ಅವನಿಗೂ ಹೊಡೆದಿದ್ದಾರೆ. ಅವ್ರ ಜೊತೆಗಿದ್ದರಿಗೆಲ್ಲ ಹೊಡೆದು ಅವರಿಗೂ ಹಿಂಸೆ ಕೊಟ್ಟಿದ್ದಾಳೆ. ಅವ್ರು ಏನು ಮಾಡ್ತಿದ್ರು? ವಾಮಾಚಾರ ಮಾಡಿ ಕರ್ಕೊಂಡು ಹೋಗಿದ್ದಾಳೆ. ಅವರಿಗೆಲ್ಲ ಮನೆಗೆಲ್ಲ ನಿಮ್ಮನ್ನೆಲ್ಲ ಕಟ್ಟಿ ಅದೇನು ಮಾಡಿದಾಳೋ ಮೋಡಿ ಗೊತ್ತಿಲ್ಲ. ಒಬ್ಬ ಮನುಷ್ಯ ತಾಯಿಗೆ ಹೊಡಿಬೇಕಾದ್ರೆ ಕಳ್ಳಿರಲ್ವ ಅವನಿಗೆ? ಕಳ್ಳು ಚುರುಕನಲ್ವ? ಅಷ್ಟು ಕಲ್ಲು ಮನ್ಸು ಅವ್ರದ್ದು. ಕಲ್ಲು ಮನ್ಸಿರೋಕ್ಕೆ ಸಾಧ್ಯ ಇರುತ್ತಾ? ಬರೀ ನಮ್ಮ ಅಮ್ಮ ಒಂಚೂರು ಜ್ವರ ಬಂತು ಅಂತ ಮಕ್ಕಂಡ್ರೆ ತರ್ಕೊಂಡಲ್ಲ ಅವನು. ಹಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋನು. ಅಷ್ಟು ಹೊಡೆಯೋ ತನಕ ಇರ್ತಾನೆ ಅಂದರೆ ಅವನಿಗೇನು ಮಾಡಿದ್ದಾಳು ಇವಳು? ಅಷ್ಟು ಜನ ಚೆನ್ನಾಗಿದ್ರು ಸರ್ ಅವ್ರು ಎಂದೂ ಅಷ್ಟು ಹುಷಾರಿಲ್ಲ ಅಂದರು ಎಂದೂ ಮಕ್ಕಂಡರಲ್ಲ ಅವರು. ಎಂದೂ ಮಕ್ಕಂಡಿಲ್ಲ ಅವರು. ಅವ್ರಿಗಿಲ್ಲ ಅಂದರು ಇನ್ನೊಬ್ರಿಗಾರು ಅಡುಗೆ ಮಾಡೋಕ್ಕಾರು ಎದ್ದವರು ಅಡುಗೆ ಮಾಡ್ತಿದ್ರೆ ಹೊರ್ತು ಅವ್ರು ಎಂದೂ ಮಕ್ಕಂಡರಲ್ಲ. ಒಂಚೂರು ಹುಷಾರಿಲ್ಲ ಅಂದ್ರೂ ಮಲ್ಕೊಂಡರಲ್ಲ ಅವರು. ಅಂಥದ್ದು ಅಷ್ಟು ಕೊಟ್ಟು ಹೊಡೆದ್ರು ಅವನಿಗೂ ಬಿಟ್ಟಿಲ್ಲ ಅಂದರೆ ನಾವು ಏನು ಮಾಡಬೇಕು? ನಮ್ಮನ್ನು ಅನಾಥ ಮಾಡಿ ಹೋಗ್ಬಿಟ್ರಲ್ಲ. ಊರಾಗಿರೋರಿಗೆ ಯಾರಿಗೂ ಮನಸ್ಸಿಲ್ವ? ಮನಸ್ಸಿಲ್ವ ಯಾರಿಗೂ ಮನಸ್ಸಿಲ್ವ? ತುಂಬ ದಿನ ಆಗಿತ್ತು ಅವ್ರಿಗೆ. 15 ದಿವಸ 20 ದಿವಸ ಆಗಿತ್ತು ಅವ್ರಿಗೆ ಬಂದು. ದೇವಸ್ಥಾನದಾಗೆಲ್ಲ ಪಂಚಾಯತಿ ಆಗಿದೆ, ವಿಡಿಯೋನೂ ಇದೆ, ಬೇಕಾದರೆ ವಿಡಿಯೋ ತಗೊಳ್ಳಿ. ಏನೋ ಅವಳ ಮೇಲೆ ದೆವ್ವ ಬರುತ್ತೋ ಏನೋ ಅಂತ ಎಲ್ಲ ಕೇಳಿದಾರೆ ಅವರು. ಕೇಳಿದಾಗ ಅವರು ಬರುತ್ತೆ ಅಂತ ಅಂದು ಏನೋ ಹೇಳಿದಾರೋ ಗೊತ್ತಿಲ್ಲ. ವಿಡಿಯೋದಲ್ಲಿ ಇದೆ ನೋಡಿ. ನಾನು ಊರಲ್ಲಿ ಇರಲಿಲ್ಲ, ನನಗೆ ಗೊತ್ತಿಲ್ಲ ಅಷ್ಟು. ನಾವು ಬೇರೆ ಊರಾಗಿರೋದು, ನಾನು ನೆನ್ನೆನೇ ಬಂದಿರೋದು. ನೋಡಿ ಸ್ವಲ್ಪ ತುಂಬ ಹಿಂಸೆ ಕೊಟ್ಟಿದ್ದಾರೆ ಸರ್. ಮನೆಯಿಂದನೇ ಹೊರ್ಕೊಂಡು ಕಟ್ಕೊಂಡು ಹೋಗಿದ್ದಾರೆ. ಎಷ್ಟು ಜನ ಇದ್ರೆ ಸರ್ ಗೊತ್ತಿಲ್ಲ ನನಗೆ. ಅವ್ರ ಗಂಡ ಹೆಂಡ್ತಿ. ನೋಡಿ ಸರ್, ಕಾನೂನಲ್ಲಿ ಯಾವ ರೀತಿ ಶಿಕ್ಷೆ ಇದೆ ಅದನ್ನು ಕೊಡ್ರಿ ಸರ್. ಕಾನೂನಲ್ಲಿ ಯಾವ ರೀತಿ ಶಿಕ್ಷೆ ಇದೆ ಅಂತ ಆಯ್ತು ಅದನ್ನು ಕೊಡ್ರಿ ಅವರಿಗೆ. ಅವ್ರು ಊರಲ್ಲೇ ಹಿಡ್ಕೊಬಾರ್ದು ಸರ್. ಇವರು ಊರಾಗಿರೋ ಯಜಮಾನ್ರು ಅದಾರೆ ಅಂದರೆ ಅವ್ರು ಊರಾಗೆ ಹಿಡ್ಕೊಬಾರ್ದು. ಇಂಥ ಪರಿಸ್ಥಿತಿ ಇನ್ಮೇಲೆ ಯಾರಿಗೂ ಬರಬಾರ್ದು ಈ ಊರಲ್ಲಿ. ಇವ್ರು ಎಚ್ಚೆತ್ಕೋಬೇಕು ಇನ್ಮೇಲೆ. ಈಗ ಎಚ್ಚೆತ್ಕೊಂಡಿಲ್ಲ ಅಂದರೆ ಇನ್ನೂ ಇಂಥ 1000 ಹೆಣಗಳು ಹೋಗ್ತವೆ ಊರಾಗೆ. ಅದಂತೂ ಕಟ್ಟಿಟ್ಟು ಬುತ್ತಿ ನೋಡಿ ಸರ್. ಈ ಊರಾಗೆ ಹಿಡ್ಕೊಬಾರ್ದು ಅವಳನ್ನ. ಸರ್, ನಮ್ಮ ಹೆಸರು ಜಂಬ್ರಗಟ್ಟೆ ಗ್ರಾಮದವರು, ಕೃಷ್ಣಪ್ಪ ಅಂತ, ಭದ್ರಾವತಿ ತಾಲೂಕು. ಇಲ್ಲಿ ಶನಿವಾರ ರಾತ್ರಿ ಈ ಗೀತಮ್ಮನವ್ರ ಮೇಲೆ ಏನೋ ಬಂದಿದೆ ಅನ್ನೋ ದೃಷ್ಟಿಯಿಂದ ಅವ್ರನ್ನ ದೆವ್ವ ಬಿಡ್ಸೋಕೋ ಏನೋ ಇನ್ನೊಂದು ಪೂಜೆ ಕಾರ್ಯಕ್ರಮ ಮಾಡಬೇಕು ಅಂತ ಅಂದು ಆಶಮ್ಮ ಅನ್ನೋರಿಗೆ ಕರ್ಕೊಂಬಂದು ರಾತ್ರಿ 10:30, 11 ಗಂಟೆಯಿಂದ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಅವರು ಹೊಡೆತಕ್ಕೆ ಏನೋ ಇದಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರನ್ನು ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆಸ್ಪತ್ರೆ ಒಳಗೆ ಅವ್ರು ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಕರ್ಕೊಂಬಂದು ಮನೆಗೆ ಇಟ್ಕೊಂಡಾದಾಗ ಬೆಳಗ್ಗೆ ಎದ್ದು ಹಿಂಗೆ ನಮ್ಮ ತಾಯಿ ದೇವ್ರು ಬಂದು ಹೊಡೆದೇ ಸತ್ತೋಗಿದ್ದು ಅಂತ ಪ್ರಚಾರ ಮಾಡಿದ್ರು. ಆ ಪ್ರಚಾರ ಮಾಡಾದ್ಮೇಲೆ ಗ್ರಾಮದವರೆಲ್ಲ ಸೇರ್ಕೊಂಡ್ರು. ಏನೋ ಅನಿವಾರ್ಯ ಹಿಂಗಾಗಿದೆ ಅಂತ ಅಂದು ಏನೋ ಒಂದು ತೀರ್ಮಾನ ಮಾಡಬೇಕು ಅಂತ ಹೊರಟಿದ್ದು. ಅವರಿಗೆ ಗ್ರಾಮದಲ್ಲಿ ಯಾವುದೇ ರೀತಿ ದೇವರು ಪವರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಿಲ್ಲಿಸಿದ್ರು ಗ್ರಾಮದವರು. ಅದು ಉದ್ದೇಶಪೂರ್ವಕವಾಗಿ ಅವತ್ತು ರಾತ್ರಿ ಬಂದು ಅವ್ರನ್ನ ಕರ್ಕೊಂಡೋಗಿ ನಾವೇ ಬಿಡಿಸ್ತೀವಿ, ನಾವೇ ಇದು ಮಾಡ್ತೀವಿ ಅಂದು ಚಿತ್ರಹಿಂಸೆ ಕೊಟ್ಟು ಏನೋ ಆಗಿದೆ ಘಟನೆ. ಈ ಘಟನೆಯಿಂದ ಅಯ್ಯಮ್ಮ ಗೀತಮ್ಮ ಅನ್ನೋರು ತೀರೋಗಿದ್ದಾರೆ. ಚೌಡಮ್ಮ ಬಂದಿರೋರು ಆಶಮ್ಮ ಅಂತ ಅವ್ರ ಹೆಸರು. ಇಂಥ ಮೂಢನಂಬಿಕೆ ಇನ್ನೂ ಜನ
ಹೊಂದ್ಕೊಂಬಿಟ್ಟಿದ್ದಾರೆ. ಅಲ್ಲಿಂದ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು. ಇಂಥ ಯಾವುದೇ ರೀತಿ ಚೌಡಮ್ಮನೇ ಆಗಲಿ ಇನ್ನೊಂದೇ ಆಗಲಿ ಅಂಥವಕ್ಕೆಲ್ಲ ಯಾರೂ ನಂಬಾರ್ದು. ಈಗ ಮುಂದೆ ಈಗಾಗಿರೋ ಘಟನೆ ಲೆಕ್ಕ ಪ್ರಕಾರ ಯಾರೂ ಈ ಥರ ಮೂಢನಂಬಿಕೆ ಲೆಕ್ಕಾಚಾರಕ್ಕೆ ಹೋಗಬೇಡ್ರಿ. ಇನ್ನು ಮುಂದೆ ಯಾವುದೇ ರೀತಿ ಇಂಥದಕ್ಕೆ ಆಸ್ಪದ ಕೊಡಬೇಡ್ರಿ. ಆಯಮ್ಮಗೆ ಆರೋಗ್ಯ ಸರಿ ಇತ್ತು. ಈ ಊರು ಹೇಳ್ತಾ ಇದ್ದಾರೆ ಏನೋ ಒಂದು ಕಾಯಿಲೆ ಅದು ಇದು ಇತ್ತು ಅಂತಿದ್ದಾರೆ. ಅದು ಯಾರೂ ಜನ ನಂಬಲ್ಲ. ಇವರು ಇದೇ ದೇವ್ರು ಬರ್ದಿತ್ತೆ ಅನ್ನೋ ದೃಷ್ಟಿಯಾಗೆ ಆತನಿಂದ ಅವ್ರಿಗೇನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗಿ ನಾವೇನೋ ಮಾಡ್ತೀವಿ ಅನ್ನೋ ದೃಷ್ಟಿಗೆ ಹೋಗಿದ್ದಾರೆ. ಅದು ಏನೋ ಆಗ್ಬಿಟ್ಟಿದೆ, ಎಡವಟ್ಟಾಗಿದೆ. ಹಂಗಾಗಿ ಈ ಥರ ಯಾವುದೋ ಮೂಢನಂಬಿಕೆಗೆ ಯಾರೂ ಜನ ಹೋಗಬಾರ್ದು. ಇನ್ನು ಮುಂದಾರು ಎಚ್ಚೆತ್ತು ತಪ್ಪಿ ಇಂಥವು ಯಾವ ಗ್ರಾಮದಲ್ಲಿ ನಡಿದಂಗೆ ನೋಡ್ಕೊಬೇಕು. ಅದು ಜನ ಹೇಳಿದ್ದಾರೆ, ನಾವಂತೂ ನೋಡಿಲ್ಲ. ನಾವು ತೀರಾ ಬೆಳಗ್ಗೆ ಸತ್ತಾದ ಗೊತ್ತಾಗಿದ್ದು ವಿಚಾರ ಇದು. ಇಲ್ಲಿಂದ ಈ ಹೊಸಜಮರಗಟ್ಟೆ ಗ್ರಾಮದಲ್ಲಿ ಗೀತಮ್ಮ ವಾಸ ಆಗಿರೋದು. ಇದು ಶಿಫ್ಟಿಂಗ್ ವಿಲೇಜು. ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಹಳೆ ಜಂಬರಗಟ್ಟೆ ಅಂತ ಇದೆ. ಅಲ್ಲಿ ಚೌಡಮ್ಮನ ಮೂಲಸ್ಥಾನ ಇದೆ. ಅಲ್ಲಿ ಕರ್ಕೊಂಡೋಗಿರೋದು ರಾತ್ರಿ 10:30 11 ಗಂಟೆಯಿಂದ ಕರ್ಕೊಂಡೋಗಿರೋದು. ಇಲ್ಲಿಂದ ಅದು ಸುಮ್ಮನೆ ಕರ್ಕೊಂಡೋಗಿಲ್ಲ, ಅವರಿಗೆ ಹೊಡ್ಕೊಂತ ಹಿಂಸೆ ಕೊಟ್ಕೊಂತ ಕರ್ಕೊಂಡೋಗಿರೋದು. ಊರೊಳಗೆ ಆಸಿಂದನೇ ಕರ್ಕೊಂಡೋಗಿದ್ದಾರೆ. ರಾತ್ರಿ ಏನು ಪೂಜೆ ಇಲ್ಲ, ಇಲ್ಲಿಂದನೇ ಚಿತ್ರಹಿಂಸೆ ಕೊಟ್ಕೊಂತಾನೆ ಕರ್ಕೊಂಡೋಗಿದ್ದಾರೆ. ಆ ಜಾಗದಲ್ಲೂ ಹೊಡೆದಿದ್ದಾರೆ ಅವರಿಗೆ. ದೇವಸ್ಥಾನ ಅಲ್ಲ, ಚೌಡಮ್ಮನ ಇದಕ್ಕೆ ಹೋಗಿದ್ದಾರೆ. ಹಂಗಾಗಿ ಯಾವುದು ಇದು ಬೆಳಗ್ಗೆ ಗ್ರಾಮದವರೆಲ್ಲ ಕೂತ್ಕೊಂಡು ಏನೋ ಒಂದು ಇದು ದೇವ್ರು ಬರೋ ಅಂಥವ್ರು ಯಾವುದೇ ಊರೊಳಗೆ ಇಂಥವ್ನು ಮಾಡಬೇಡ್ರಿ ಅಂತ ಹೇಳಿದ್ರು ಉದ್ದೇಶಪೂರ್ವಕವಾಗಿ ಮಾಡಿದ್ರಲ್ಲ. ಹಾಗಾಗಿ ಆತನ ಕರೆಸಿ ನೋಡಪ್ಪ ನೀನು ಹೋಗಿದ್ದು ತಪ್ಪು, ಇನ್ನು ಮುಂದೆ ಹಂಗೆಲ್ಲ ಕರ್ಕೊಂಡು ಹೋಗ್ಬಾರ್ದು, ಯಾವುದೇ ರೀತಿ ಈ ಥರ ಘಟನೆ ನಡೆಯೋಕ್ಕೆ ಕೊಡಬಾರ್ದು. ನೀವು ಮಾಡಿರೋ ತಪ್ಪಿಗೆ ಈ ಥರಕ್ಕೆ ಒಂದು ಪನಿಷ್ಮೆಂಟು ಅಂತ ಏನೋ ಮಾಡೋಕ್ಕೆ ಹೋದ್ವಿ. ಅದು ಆಮೇಲೆ ಇವರು ಈ ಗೀತಮ್ಮ ಅನ್ನೋರ ಮನೆಯವರು ಒಪ್ಪಲಿಲ್ಲ. ಇದು ಸರಿ ಇಲ್ಲ ನ್ಯಾಯ, ನಾವು ಸ್ಟೇಷನ್ನಿಗೆ ಹೋಗ್ತೀವಿ ಅಂತ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಡೋಕ್ಕೆ ಹೋದರು. ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದು ಇದು ಆಶಮ್ಮ ಅನ್ನೋರಿಗೆ ಕರ್ಕೊಂಡು ಹೋದರು. ಮುಂಚೆ ಯಾವುದೇ ರೀತಿ ಈ ಥರದ ಘಟನೆಗಳು ಯಾವೂ ಆಗಿಲ್ಲ. ದೇವ್ರು ಬಂದು ಈ ಥರ ಹಿಂಸೆ ಕೊಟ್ಟು ಇನ್ನೊಬ್ರಿಗೆ ತೊಂದರೆ ಏನು ಕೊಟ್ಟಿಲ್ಲ. ಇದೇ ಫಸ್ಟ್ ಆಗಿರೋದು. ಈ ಎಮ್ಮಗೆ ದೇವ್ರು ಬರ್ತಿತ್ತು ಅಂತ ಜನ ಹೂಯೆ ಮಾಡೋಕ್ಕತ್ತಿ 1 ತಿಂಗಳು ಆಗಿರ್ಬೋದು ಅಷ್ಟೇ. ಯಾವ ದೇವರು ಅನ್ನೋದು ಗೊತ್ತಿಲ್ಲ. ನನ್ನ ಮೇಲೆ ಚೌಡಮ್ಮ ಬರ್ತೈತೆ ಅಂತ ಹೇಳ್ಕೊಂಡವ್ರು ಅಷ್ಟೇ. ಅವರೇ ಹೇಳ್ಕೊಂತಿದ್ದು. ಬೇರೆ ವಾಸ ಈ ಸದರಿ ಗ್ರಾಮದಾಗೆ ಗ್ರಾಮ ಜಂಬುಟಿ ಗ್ರಾಮದಲ್ಲಿ ನಮ್ಮನೆಗೆ ಅನಾಹುತ ಆಗಿರೋದು. ಆಮೇಲೆ ನಮಗೆ ಇದು ಫಸ್ಟಿಗೆ ಗೊತ್ತಿರಲಿಲ್ಲ. ರಾತ್ರಿ 12:30ಗೆ ನನ್ನ ಮಗಳು ಫೋನ್ ಮಾಡಿ ಹಿಂಗಾಗಿತ್ತಯ್ಯ ಹೋಗಿ ಅಂತ ಅಂದ್ಲು. ನಾನಿರೋದು ಈ ಗ್ರಾಮದಲ್ಲಿ, ಹಳೆ ಜಂಬುಟಿ ಗ್ರಾಮನ ಇರೋದು. ಅಲ್ಲಿ ಇರೋದು ಅವ್ರು ಹೊಸಗಂಬುಟಿ ಗ್ರಾಮದಲ್ಲಿ. ಆಮೇಲೆ 4 ಜನ ಬೈನ ಜೊತೆಗೆ ನನ್ನ ಮಗಳು ಹೇಳಿದ್ಮೇಲೆ ಹೋದ್ವಿ. ನಾನು ಹೆಂಡ್ತಿ ಹೋದಾಗ ನಮಗೆ ಬೈದು ಕಳಿಸ್ರು. ಯಾರೋ ದೇವ್ರು ಬರೋನು ಹೆಣ್ಮಗಳು ಅವ್ರ ಗಂಡ ಬೈದು ಕಳಿಸ್ರು ನಮಗೆ, ಎಲ್ಲಿ ನಮ್ಮೂರು ಗ್ರಾಮ ಹತ್ರ. ಆಮೇಲೆ ಮುಂದೆ ನಾವು ಇದು ಮಾಡಲಿಲ್ಲ, ಬಾ ಮನೆಗೆ ಅಂತ ಏನಾರು ಆದರೆ ಅನಾಹುತ ಆದರೆ ನಿಮಗೆ ಸುಮ್ಬಿಡಲ್ಲ ಅಂತೇಳಿ ನಾವು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಇಲ್ಲಿ ಮಠ ಬಂದಾರೆ, ನಮ್ಮ ದೇವಸ್ಥಾನಕ್ಕೆ ಬಂದಾರೆ. ದೇವಿ ಒಳಗೆ ಹೋಗಿಲ್ಲ, ದೇವಸ್ಥಾನದ ಒಳಗೆ ಹೋಗಿಲ್ಲ, ಹೊರಗಡೆ ಎತ್ಕೊಂಡು ಆ ಕನ್ನಕತೆ ಮಾಡಿ ಇದು ಮಾಡಿ ಹೋಗಿದ್ದಾರೆ. ಆಮೇಲೆ ಅವ್ರಿಗೂ ನಮಗೂ ವೈಮನ್ಸಿತ್ತು. ವೈಮನ್ಸು ಅಂದರೆ ಹಿಂಗೆ ನಾವು ವಾಲ್ಮೀಕಿ ಜಯಂತಿ ಮಾಡ್ಬೇಕಾರೆ ಮಗು ಹಿಂದ್ಗಡೆಯಿಂದ ಬಂದು ಬುಡ್ಡೆ ಹೊಡೆದಿದ್ದ. ಅದು ಕಂಪ್ಲೇಂಟು ನಾನು ಇರಲಿಲ್ಲ, ಬೆಂಗಳೂರಾಗಿದ್ದೆ, ನಾನು ಬಸ್ಸಿಗೆ ಹೋಗ್ತಿದ್ದೆ, ನಾನು ಡ್ರೈವರು ಬಸ್ಸಿಗೆ ಹೋಗ್ತಿದ್ವಿ. ಆವಾಗ ನಾನು ಇರಲಿಲ್ಲ. ನಾನು ಬರೋ ಅಷ್ಟರಲ್ಲಿ ಆ ಕೇಸು ಉಲ್ಟಾ ಮಾಡಿ ಇದು ಮಾಡಿ ನಿನ್ನೆ ಏನಾಯಿತು ಅಂದರೆ ಹಂಗಾದ್ಮೇಲೆ 12:30 ಫೋನ್ ಬಂದಾಗ ನಾನು ಹೆಂಡ್ತಿ ಹೋದ್ವಿ. ಆಮೇಲೆ ನಮ್ಮ ಊರವರು ಬಂದರು, ಹುಡುಗರು ಬಂದರು, ಹುಡುಗರು ಬಂದರು, ಕೇಳಿದ್ರು. ಅವ್ರಿಗೂ ಬೈದು ಕಳ್ಸಾರ. ಅದು ಯಾರೋ ದೇವ್ರು ಬರ್ತಂತೆ, ಆಶಾ ಅಂತೇಳಿ ದೇವ್ರು ಬರ್ತಂತೆ. ಅವ್ರು ಬಂದು ನಮ್ಮ ಮಗು ಮೋಡಿ ಮಾಡಿ ಹೋಮಾಚಾರ ಮಾಡ್ಕೊಂಡು ನನ್ನ ಮಗು ತಲೆ ತುಂಬಿ
ಅವನಿಗೆ ಕರ್ಕೊಂಬಂದು ಅಲ್ಲಿಂದ ಹೊಡ್ಕೊಂಡು ಕರ್ಕೊಂಬಂದಾರೆ ಸರ್. 1.5 ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿ 1.5 ಕಿಲೋಮೀಟ್ರ್ ಅಲ್ಲಿಂದ ಕರ್ಕೊಂಬಂದಾರೆ. ಹೊಸಮುಡಿ ಹಳೆ ಜಮುಟ್ಟಿಗೆ ಹೊಡೆದು ಕರ್ಕೊಂಬಂದಾರೆ. ಆದಮೇಲೆ ನಾವು ಗಂಟೆ ಅಂತ ನಿದ್ದೆ ಮಾಡಲಿಲ್ಲ, ನಾವು ಎಚ್ಚರಾಗೇ ಇದ್ದೀವಿ. 4 ಗಂಟೆಗೆ ಮನೆ ಹೋಗಿ 3:30 ಇಲ್ಲಿಂದ ಹೋಗ್ಯಾರೆ, ಈ ಜಾಗದಿಂದ 3:30 ಹೋಗ್ಯಾರೆ. ಹೋದ್ಮೇಲೆ ಅರ್ಧ ಗಂಟೆ ಜೀವ ಹೋಗಿದೆ. ಹಾಂ, ದೆವ್ವ ಬಿಡಿಸಿದ್ರೆ ಅಲ್ಲಿಂದ ಕರ್ಕೊಂಬಂದಿರೋದು. ಸಂತೋಷ, ಆಶಾ, ನನ್ನ ಮಗನ ಕರ್ಕೊಂಬರೋ ಜೊತೆಗೆ ನಮ್ಮ ಮಗುಗೂ ನಾವು ಹೋದ್ವಿ. ನಮ್ಮ ಮಗುಗೂ ಬಿಡಕೊಟ್ರು. ನಮ್ಮಯ್ಯ ನಮ್ಮ ಚಿಕ್ಕಮ್ಮ ಬಿಡುಗರು ಅಂತ ನಮ್ಮ ಮಾತೇ ಕೇಳಂಗಿಲ್ಲ ಅವರಿಬ್ಬರು. ನಮಗೂ ತಲ್ತಾರೆ. ಊರ ಹುಡುಗರು ಬಂದಿದ್ರು, ಊರವರು ಬಂದಿರೋ ಹುಡುಗರು ಇಲ್ಲೇ ಅದಾರ ಅವರು. ಕೇಳ್ರಿ. ಹಾಂ, ಕೋಲಾಗೆ ಹೊಡ್ಕೊಂಬಂದಿರ ಸರ್ ಅಲ್ಲಿಂದ. ಆಮೇಲೆ ಇದು ಬೇರೆ ಇಟ್ಟಿದ್ರು, ಕಲ್ಲಿಟ್ಟಿದ್ರು. ಕಲ್ಲೆಲ್ಲ ತಗೊಂತಿರಲ್ಲ, ನೀವು ತೋರಿಸಿವಲ್ಲ, ಅದು ಕಲ್ಲಿಟ್ಟದ್ದು ಅಲ್ಲಿ. ಅದು ನಮಗೆ ಗೊತ್ತಿರಲ್ಲ. ಹೇಳಿದ್ರು ಅವರು, ಮುಸ್ಲಿಮ್ಸ್ ಒಬ್ಬರು ಹೇಳಿದ್ರು ನಮಗೆ, ಹಿಂಗೆ ಕಲ್ಲೆಲ್ಲ ಇಟ್ಟಿದ್ರು ಅಂತೇಳಿ. ಅದೇ ದೆವ್ವ ಬೈಂದ ಬಿಡಿಸ್ತೀನಿ ಅಂತ. ದೆವ್ವ ಸರ್ ಬಂದಿಲ್ಲ ಸರ್. ಮತ್ತಿಗೆ ಸೊಸೆಗೆ ಟೆನ್ಷನು, ಮನೆ ಹಿಂಗೆ ಅಂತೇಳಿ ದೆವ್ವನಿದ್ದಿಲ್ಲ. ಇವಳು ನಮ್ಮ ಮಗುವಿಗೆ ಹೋಮಾಚಾರ ಮಾಡ್ಕೊಂಡು ನಮ್ಮ ಮಗು ತುಂಬಿ ಇವಳು ಕರ್ಕೊಂಬಂದಿರೋ ದುಡ್ಡಿನ ಆಸೆಗೆ ಕರ್ಕೊಂಬಂದಿರೋದು ಇವಳು. ಅವಳಿಗೆ ಒಂದು ತಿಂಗಳ ಸರ್ ಬರಕತ್ತೆ ಅಷ್ಟೇ. ಇದುವರೆಗೂ ನಮ್ಮೂರ ಇಂಥ ಘಟನೆ ನಡೆದೇ ಇಲ್ಲ. ನಮ್ಮೂರು 300 ವರ್ಷ ಇತಿಹಾಸ ಇದೆ ನಮ್ಮ ದೇವ್ರದ್ದು. ಯಾರ ಮೇಲೆ ದೇವ್ರು ಬಂದರೂ ಈ ಥರ ಇತಿಹಾಸನೇ ಇಲ್ಲ. ಆ ಥರ ಮಾಡ್ಯಾಳ ನೋಡಿರಿ ಸರ್. ಅವರು ಉದ್ದೇಶಪೂರ್ವಕವಾಗಿ ನಮ್ಮ ಮನೆ ಆಟ ಆಡ್ಕೊಂಡೇ ಮಾಡಿರೋದು. ನಾವು ಅವರ ಜಾತ್ರೆ ಒಂದೇ, ನಮಗೆ ಅವ್ರಿಗೆ ಸಂಬಂಧ ಇಲ್ಲ. ಯಾರಿಗೆ? ಶಿಕ್ಷೆ ಆಗ್ಬೇಕು ಸರ್. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಈ ಹೋಮಾಚಾರ ಎಲ್ಲ ಈಗಿನ ಕಾಲದಾಗ ಮಾಡ್ಕೊಂಡು ಹೋಗ್ತಾರ. ನಾವು ಬರ್ತೀವಿ, ದೇವಸ್ಥಾನ ಕೈ ಮುಗಿತೀವಿ, ಎಲ್ಲರೂ ಬರ್ತಾರೆ, ಕೈ ಮುಗಿತಾರೆ, ಹೋಗ್ತಾರೆ. ಇವೆಲ್ಲ ಮಾಡುವಂತಾರೆ ಸರ್. ಗೊತ್ತಿಲ್ಲ ಮಗುಗೆ ಹಿಂಗೆ ಮಾಡ್ಕೊಂಡಿವ್ರು ದುಡ್ಡಿನ ಆಸೆಗೆ ಹಿಂಗೆ ಮಾಡ್ಕೊಂಡಿದ್ರೆ ಊರ ಏನಾಗ್ಬೇಕು ಸರ್ ಇದು? ಅದು ಸರ್ ನಂಗೆ ಗೊತ್ತಿಲ್ಲ, ಅದರ ಎಲ್ಲ ಅದು ಗೊತ್ತಿಲ್ಲ. ಮನೆ ಬೀಗ ಹಾಕಿದೆ, ಮನೆಗೆ ಇಲ್ಲ ಅವರು. ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಗೀತಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 55 ವಯಸ್ಸು ಈಕೆಗೆ. ಈಕೆ ಮೃತ ಹೆಣ್ಮಗಳಾಗಿರ್ತಾರೆ. ಶಿ ಈಸ್ ದಿ ವಿಕ್ಟಿಮ್. ಏನಾಗಿದೆ, ಈಕೆಗೆ 3 ಜನ ಮಕ್ಕಳಿರ್ತಾರೆ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ಒಬ್ಬ ಗಂಡು ಮಗ ಈಕೆ ಜೊತೆನೇ ಅಲ್ಲಿ ಜಂಬರ್ಘಟ್ಟ ಅನ್ನೋ ಒಂದು ಹಳ್ಳಿನಲ್ಲಿ ವಾಸವಾಗಿರ್ತಾನೆ. ಕೆಲವೊಂದು ದಿನಗಳಿಂದ ಈಕೆ ಮೈ ಮೇಲೆ ದೆವ್ವ ಬರುತ್ತೆ ಅಂತಂದು ಅಲ್ಲಿ ಊರಿನಲ್ಲೆಲ್ಲ ಸ್ವಲ್ಪ ಮಾತಾಡ್ಕೋತಾ ಇರ್ತಾರೆ. ಅವತ್ತಿನ ದಿನವೂ ಏನು ಇನ್ಸಿಡೆಂಟ್ ಆಗಿದೆ, ಅವತ್ತಿನ ದಿನವೂ ಅಂದರೆ ನಿನ್ನೆ ಸಂಜೆನೂ ಸ್ವಲ್ಪ ಏನೇನೋ ಮಾತಾಡ್ಕೊಳ್ಳಿಕ್ಕೆ ಎಲ್ಲನೂ ಪ್ರಯತ್ನ ಮಾಡೋ ಹಾಗೆ, ಅಂದರೆ ಕೆಲವು ಯಾರೋ ತೀರ್ಕೊಂಡಿರೋರು ನನ್ನ ಮೈ ಮೇಲೆ ಬಂದಿದ್ದಾರೆ ಅನ್ನೋ ಲೆಕ್ಕಕ್ಕೆಲ್ಲನೂ ಮಾತಾಡ್ಕೊಳ್ತಾರೆ ಅಂತಂದು ಮಗ ಹೇಳ್ತಾನೆ. ಸೊ ಅದಕ್ಕೆ ದೆವ್ವ ಬಂದಿದೆ ಅಂತಂದು ನಾವು ಅಂದ್ಕೊಂಡು ಅದೇ ಊರಿನಲ್ಲಿ ಒಬ್ಬರು ಆಶಾ ಅಂತ ಒಂದು ಹೆಣ್ಮಗಳಿರ್ತಾರೆ, ಸುಮಾರು 45 ವಯಸ್ಸು. ಇವ್ರ ಮೈ ಮೇಲೆ ದೇವ್ರು ಬಂದಿದೆ ಅಂತಂದು ಇವನು ಅಂದ್ಕೊಳ್ತಾನೆ. ಯಾರು? ಇವನು ಸಂಜು ಅಂತ ಮಗ ಏನಿದ್ದಾನೆ ಅಂದ್ಕೊಂಡು ರಾತ್ರಿ ಸುಮಾರು ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಆಕೆನ ಮತ್ತು ಆಕೆಯ ಗಂಡ ಸಂತೋಷ್ ಅಂತ ಇಬ್ಬರೂ ಮನೆ ಹತ್ರ ಕರೆಸ್ತಾರೆ. ಮನೆ ಹತ್ರ ಕರೆಸಿ ಸುಮಾರು 9:30 ಅಷ್ಟೊತ್ತಿಗೆ ಒಂದು ಕೋಲ್ನಿಂದ ಅವ್ರಿಗೆ ಹೊಡ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಹೊಡ್ಕೊಂಡು ಹೋಗ್ತಾರೆ. ದೆವ್ವ ಬಿಡಿಸ್ಬೇಕು ಅಂತಂದು ಹೇಳಿ. ಆಮೇಲೆ ರಾತ್ರಿ ಸುಮಾರು 1:30ವರೆಗೂ ಇದೇ ರೀತಿ ಅವ್ರಿಗೆ ಪಾಪ ಭಾಳಷ್ಟು ಬೇಡ್ಕೊಂಡಿದ್ದಾಳೆ. ವಿಡಿಯೋ ಎಲ್ಲನೂ ಸಿಕ್ಕಿದೆ. ನಮಗೆ ನೀರು ಕೊಡಿ, ಭಾಳ ಸುಸ್ತಾಗ್ತಾಯಿದೆ ಅಂತಂದ್ಬಿಟ್ಟು ಕೇಳ್ಕೊಂಡ್ರೂ ಸಹಿತ ಇವರು ಬಿಟ್ಟಿಲ್ಲ. ಆ ದೆವ್ವಕ್ಕೆ ನಾವು ಹೊಡಿತಾ ಇದ್ದೀವಿ ಅನ್ನೋ ಲೆಕ್ಕಕ್ಕೆ ಮಾಡಿಕೊಂಡು ಸುಮಾರು 1:30ವರೆಗೂ ಕೂಡ ಆಲ್ಮೋಸ್ಟ್ ಒಂದು 4.5 ಅವರ್ಸ್ ಕಂಟಿನ್ಯೂಸ್ ಆಗಿ ಆಕೆ ಮೇಲೆ ಹಲ್ಲೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಆಕೆ ಮತ್ತೆ ಅನ್ಕಾನ್ಷಿಯಸ್ ಆಗಿ ಬಿದ್ದು ಒಂದು ಅರ್ಧ-ಮುಕ್ಕಾಲು ಗಂಟೆ ಅಷ್ಟರಲ್ಲೇನೆ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಸೊ ಇಮಿಡಿಯೇಟ್ಲಿ ನಾವು ಪ್ರಕರಣನೂ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೇ. ಆ 3 ಜನ ಯಾರು ಆರೋಪಿತರು ಇದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಆರೋಪಿತರು ಮೊದಲನೇವರು ಆಶಾ ಅಂತ, ಇವ್ರ ಮೈ ಮೇಲೆ ಏನು ದೇವ್ರು ಬಂದಿತ್ತು ಅಂತಂದು ಹೇಳ್ಕೊಂಡು ಬಂದಿದ್ದರು. ಆಕೆ ಒಬ್ಬರು ಆರೋಪಿತರು. ಅವರ ಹಸ್ಬೆಂಡ್ ಒಬ್ಬ ಸಂತೋಷ್ ಅಂತಂದು, ಆತನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಈಕೆ ಮೃತ ಹೆಣ್ಮಗಳೇನಿದ್ರು ಅವರ ಮಗ ಸಂಜು ಅಂತಂದು, ಇವನು ಯಾರು ಕರೆಸಿರ್ತಾನೆ ಪಾಪ ಆಕೆ ಭಾಳಷ್ಟು ಕೇಳ್ಕೊತಾರೆ ಮಗನಿಗೂ, ಇಲ್ಲ ನನಗೆ ಭಾಳಷ್ಟು ನೋವಾಗ್ತಾಯಿದೆ, ನನಗೆ ನೀರು ಬೇಕು, ಇದು ಮಾಡಬೇಡಿ ಅಂತಂದು. ಇಲ್ಲ, ಇದು ದೆವ್ವ ಹೋಗೋವರೆಗೂ ನಾವು ಹೊಡಿತೀವಿ ಅಂತಂದು ಹೇಳಿ ಈ ರೀತಿ ಒಂದು ಕೃತ್ಯನ ಎಸಗಿರ್ತಾರೆ. 3
ಸರ್ ಈ ಆಶಾನ ಪಾತ್ರ ಏನು ಸರ್ ಆಶಾದು ಎಷ್ಟು ತಿಂಗಳಿಂದ ಇದೆಲ್ಲ ಮಾಡ್ತಿದ್ರು ಹೇಗೆ ಸರ್ ಗ್ರಾಮಸ್ಥರಿಗೆ? ಈಗ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೀವಿ, ಮತ್ತು ಬೇರೆ ಯಾವ್ದಾದ್ರು ಕೇಸಸಲ್ಲೂ ಈ ರೀತಿ ನನ್ನ ಮೇಲೆ ದೇವ್ರು ಬರುತ್ತೆ ಅಂತ ಹೋಗಿದ್ರ ಅಂತಂದು. ಇದರಲ್ಲಿ ಆಕೆ ಮತ್ತು ಆಕೆ ಗಂಡ ಇಬ್ಬರೂ ಕೂಡ ನನ್ನ ಮೈ ಮೇಲೆ ದೇವ್ರು ಬರುತ್ತೆ ಅಂತಂದು ಹೇಳಿ ಈಕೆಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಸರ್ ಗ್ರಾಮಸ್ಥರು ನಂಬಿಸಿ ಮೋಸ ಮಾಡಿದ್ದಾರೆ ದಂಪತಿಗಳು ಸರ್. ಹಾಂ ಗ್ರಾಮಸ್ಥರಿಗೆ ನಮ್ಮ ದಂಪತಿಗಳು ಸರ್ ಆಶಾ ಮತ್ತು ಸಂತೋಷ್ ನಂಬಿಸಿ ಆಬ್ವಿಯಸ್ಲಿ ಈಗಿನ ಕಾಲದಲ್ಲೂ ಈ ಥರ ನಡೀತವೆ ಅಂತಂದರೆ ಇಟ್ ಈಸ್ ಕ್ವೈಟ್ ಶಾಕಿಂಗ್. ಅಲ್ಲಿ ಊರಿನವ್ರಿಗೂ ಕೂಡ ನಾವೆಲ್ಲ ಹೇಳಿದ್ದೀವಿ, ಈ ರೀತಿ ನಿಮಗೆ ಮಾಹಿತಿ ಬಂದಾಗ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು. ಈ ರೀತಿ ಎಲ್ಲ ನೀವು ಮೌಢ್ಯಗಳೇನಿರ್ತವೆ ಇದಕ್ಕೆಲ್ಲ ನೀವು ಕಿವಿ ಕೊಡಬಾರ್ದು ಅಂತಂದು ಕೂಡ ಅವ್ರಿಗೂ ಕೂಡ ನಾವು ತಾಕೀತು ಮಾಡಿದ್ದೀವಿ.